ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಇಂದಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ಟಿ ವೆಲ್ಕಮ್. ಭಾರತ ದ ಲ್ಯಾಂಡ್ ಆಫ್ ಮಿಡಲ್ ಕ್ಲಾಸ್ ಅಂತ ಹೇಳ್ತೀವಿ. ಮಧ್ಯಮ ವರ್ಗದ ಕುಟುಂಬದವರು ಮಧ್ಯಮ ಆದಾಯ ಇವರೇ ಹೆಚ್ಚಾಗಿರುವಂತಹ ನಮ್ಮ ಈ ಒಂದು ಲ್ಯಾಂಡ್ ಆಫ್ ಪ್ಲೆಂಟಿನಲ್ಲಿ ರಿಸೋರ್ಸಸ್ಗೆ ಯಾವ ಕುಂದು ಕೊರತೆ ಇಲ್ಲ. ಆದ್ರೂ ಕೂಡ ಒಂದು ಮಾತಿದೆ, ಯಾವಾಗ್ಲೂ ಶ್ರೀಮಂತರು ಶ್ರೀಮಂತರಾಗೇ ಉಳಿತಾರೆ ಹಾಗೂ ಬಡವರು ಹಾಗೆ ಉಳಿದು ಹೋಗ್ತಾರೆ ಅಂತ. ಈ ಒಂದು ಟ್ರ್ಯಾಪ್ ಅನ್ನೋದು ಏನು, ಇದು ಇಲ್ಯೂಷನ್ ಅಥವಾ ನಿಜವಾಗ್ಲೂ ಈ ಗ್ಯಾಪ್ ನ ಬ್ರಿಡ್ಜ್ ಮಾಡಬಹುದಾ, ಹೂಡಿಕೆ ಮುಖೇನ ನಾವು ಯಾವೆಲ್ಲ ಒಂದು ಚೇಂಜಸ್ ನ ತರಬಹುದು ಅನ್ನೋದನ್ನ ನಾವು ಈ ದಿನದ ಸಂಚಿಕೆಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನ ಪಡೋಣ. ಮಾಹಿತಿ ಮಾರ್ಗದರ್ಶನಕ್ಕಾಗಿ ಎಂದಿನಂತೆ ನಮ್ಮೊಂದಿಗೆ ಸ್ಪೆಷಲಿಸ್ಟ್ ಆಗಮಿಸಿದ್ದಾರೆ ರಿಸೋರ್ಸ್ ಪರ್ಸನ್, ಬಿಸಿನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್, ದ ವೆರಿ ಸಕ್ಸಸ್ಫುಲ್ ಡಾಕ್ಟರ್ ಭರತ್ ಚಂದ್ರ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಇಂಡಿಯಾ ದ ಲ್ಯಾಂಡ್ ಆಫ್ ಪ್ಲೆಂಟಿ. ಇಲ್ಲಿ ಯಾವ ಒಂದು ಸಂಪನ್ಮೂಲಕ್ಕೂ ಕುಂದುಕೊರತೆ ಇಲ್ಲ. ವಿಪುಲವಾದಂತಹ ಸಂಪನ್ಮೂಲಗಳ ಆಗರ ಇದೆ. ಮಾನವ ಸಂಪನ್ಮೂಲಕ್ಕೆ ತನ್ನದೇ ಆದಂತಹ ದಿವ್ಯತೆ ಕೂಡ ಇದೆ. ಮಾನವ ಸಂಪನ್ಮೂಲದಲ್ಲೇ ಒಂದು ನೀವು ತಿಳಿಸ್ಕೊಡ್ತಿರುವಂತಹ ಈ ಒಂದು ಮ್ಯೂಚುವಲ್ ಫಂಡ್ಸ್ ನ ಅಡ್ವೈಸರ್ಸ್ ಹಾಗೂ ಡಿಸ್ಟ್ರಿಬ್ಯೂಟರ್ಸ್ ಅಂತ ನಾವೇನ್ ಹೇಳ್ತೀವಿ. ಆದ್ರೂ ಕೂಡ ಇವೆಲ್ಲ ಮಾಹಿತಿ ಇದ್ರು, ಮಾರ್ಗದರ್ಶನ ಅರಿವಿನ ಕೊರತೆಯಲ್ಲೂ ಕೂಡ ವಿ ಸಿ ಸೋ ಮೆನಿ ಮಿಡಲ್ ಕ್ಲಾಸ್ ಪೀಪಲ್. ಮಧ್ಯಮ ವರ್ಗ ಕುಟುಂಬದವರು ಹೆಚ್ಚಾಗಿ ಆದಾಯವನ್ನ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಮ್ಯೂಚುವಲ್ ಫಂಡ್ಸೇ ಉತ್ತಮ ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ ನಿಮ್ಮ ಸಂಚಿಕೆಯಲ್ಲಿ. ಯಾವ ರೀತಿ ಮನಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಅಂದ್ರೂ ಕೂಡ ಆ ಒಂದು ಡೈವರ್ಸ್ ಕ್ಲಾಸಿಫಿಕೇಶನ್ ಇದೆ. ಬಡವರು ಹಾಗೆ ಉಳಿದಿದ್ದಾರೆ, ಶ್ರೀಮಂತರು ಹಾಗೆ ಇದೆ. ಈ ಗ್ಯಾಪ್ ಇದು ನಿಜವಾಗ್ಲೂ ಒಂದು ಟ್ರ್ಯಾಪ್ ಅಥವಾ ಒಂದು ಇಲ್ಯೂಷನ್ ನಮ್ಮ ಮೈಂಡ್ ಸೆಟ್? ಹಿಂದಿನ ಸಂಚಿಕೆಗಳಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ನಾವು ಕವರ್ ಮಾಡಬೇಕಾದ್ರೆ ನಾನು ಹೇಳಿದೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕಿ. ಆದರೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರವನ್ನು ನಡೆಸುವ ಸಮಯದಲ್ಲಿ ನಾವು ಮುಕ್ತವಾಗಿ ಹೇಳೋದೇನು ಅಂತಂದರೆ, ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಬೇಡಿ, ಷೇರಿನಲ್ಲಿ ಹಾಕಿ. ಈ ಪ್ರಶ್ನೆನ ನಮ್ಮ ಯಾರಾದರೂ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟು ಬಹುಶಃ ಕೇಳ್ತಾರೆ ಅಂತ ಯೋಚಿಸಿಕೊಂಡು ಹೇಳ್ತಾ ಇದ್ದೇನೆ. ಮ್ಯೂಚುವಲ್ ಫಂಡ್ನಲ್ಲಿ ಯಾಕೆ ಹಾಕಬೇಡಿ ಅಂತ ನಮ್ಮ ಗ್ರ್ಯಾಜುಯೇಟ್ಸ್ಗೆ ಹೇಳ್ತೀನಿ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು. ಪುರೋಹಿತರನ್ನ ಕರ್ಕೊಂಬಂದು ಮಾಡಿದ್ರೆ ಚೀಪ್ ಆಗುತ್ತೋ, ನೀವೇ ಮಾಡಿದ್ರೆ ಚೀಪ್ ಆಗುತ್ತೋ ಅಂತ ಪ್ರಶ್ನೆ ಕೇಳಿದ್ರೆ ನೀವೇನು ಹೇಳ್ತೀರಿ? ನಾವೇ ಮಾಡಿದ್ರೆ ಚೀಪ್ ಆಗುತ್ತೆ. ಮಂತ್ರ ಪುಸ್ತಕದಲ್ಲಿದೆ. ಹಾಗೇನೆ ನಿಮ್ಮ ಹಣವನ್ನು ಮ್ಯೂಚುವಲ್ ಫಂಡ್ ಹಾಕಿದ್ರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರು ಅವರ ಕಟ್ಟನ್ನು ತಗೊಳ್ತಾರೆ. ನೀವೇ ಅದನ್ನು ಷೇರಿನಲ್ಲಿ ಡೈರೆಕ್ಟಾಗಿ ಹಾಕಿದ್ರೆ ಮ್ಯೂಚುವಲ್ ಫಂಡ್ ಮಾಡೋದನ್ನು ನೀವು ಮಾಡ್ತಾ ಇದ್ದೀರಿ, ಜಾಸ್ತಿ ಪ್ರಾಫಿಟ್ ಬರುತ್ತೆ. ಆದರೆ ತಪ್ಪು ಮಂತ್ರಗಳನ್ನು ಹೇಳಿಬಿಟ್ರೆ ಮತ್ತು ಸತ್ಯನಾರಾಯಣ ಸ್ವಾಮಿಯು ಕೋಪಗೊಂಡು ದರಿದ್ರ ನಾರಾಯಣ ಚಕ್ರವರ್ತಿ ಮೊಮ್ಮಗನಾಗುವಂತ ಶಾಪ ಕೊಟ್ಬಿಟ್ರೆ ತೊಂದರೆ ಆಗುತ್ತೆ. ಆದ್ದರಿಂದ ಯಾರಿಗೆ ಷೇರು ಮಾರುಕಟ್ಟೆ ಅರ್ಥ ಆಗುವುದಿಲ್ವೋ, ಸಮಯ ಇಲ್ಲವೋ, ನಾಲೆಜ್ ಇಲ್ಲವೋ, ತಿಳಿದುಕೊಳ್ಳಿಕ್ಕೆ ಆಸಕ್ತಿ ಇಲ್ಲವೋ ಅವರಿಗೆ ಮ್ಯೂಚುವಲ್ ಫಂಡ್ ಅತಿ ಸೂಕ್ತ. ಇದನ್ನು 6 ಎಪಿಸೋಡಲ್ಲೂ ಕೂಡ ಬೇರೆ ಬೇರೆ ತರದಲ್ಲಿ ಹೇಳಿದ್ದೇನೆ. ಹೌದು, 6 ತಿಂಗಳಿಗೊಮ್ಮೆ ಆದ್ರೂ ಅದನ್ನ ನೋಡ್ಲೇಬೇಕಾಗುತ್ತೆ. ಶೇರ್ ಆದ್ರೆ 3 ತಿಂಗಳಿಗೊಮ್ಮೆ ನೋಡ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಜನರ ಬಗ್ಗೆ ಮಾತಾಡಬೇಕಾಗತ್ತೆ. ಭಾರತದಲ್ಲಿ ಸದ್ಯದ ಮಟ್ಟಿಗೆ ಅಂಕಿಅಂಶಗಳ ಪ್ರಕಾರ ಮಿಡಲ್ ಕ್ಲಾಸ್ ಅವರ ಸಂಖ್ಯೆ 31%. ಲೆಕ್ಕ ಹಾಕಿದಾಗ ಅಂದಾಜು 43 ಕೋಟಿ ಜನ ಮಿಡಲ್ ಕ್ಲಾಸ್ ಅಲ್ಲಿ ಇದ್ದಾರೆ. ಮತ್ತು ವರ್ಷ ಈ ನಂಬರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮಿಡಲ್ ಕ್ಲಾಸ್ ಅಂದಾಗ ಅದು ಸರಳವಾಗಿ ಮಿಡಲ್ ಕ್ಲಾಸ್ ಅಂತ ಹೇಳಲಿಕ್ಕಾಗಲ್ಲ. ಅಪ್ಪರ್ ಮಿಡಲ್ ಕ್ಲಾಸ್, ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಇದೆ. ಈ ಲೆಕ್ಕನು ತಗೋಬೇಕು. ನಿಮ್ಮ ಮುಂದೆ ಇನ್ನೊಂದು ಅಂಕಿಅಂಶ ಇಡ್ತೇನೆ, ಭಾರತದಲ್ಲಿ ಮುಂದೇನಾಗ್ಬೋದು ಅಂತ. 2021 ಜನಗಣತಿಯ ಪ್ರಕಾರ 140 ಕೋಟಿ ಇತ್ತು ಅಂತಂದ್ರೆ 31% ಅಂತಂದ್ರೆ ನಮ್ಮ ದೇಶದಲ್ಲಿ 43 ಕೋಟಿ ಜನ ಮಿಡಲ್ ಕ್ಲಾಸ್ ಆಯಿತು. 2030ರಲ್ಲಿ 47% ಜನ ಮಿಡಲ್ ಕ್ಲಾಸಿಗೆ ಬರ್ತಾರೆ. 31 ಬದಲಾಗಿ 152 ಕೋಟಿ ಆಗ ಪಾಪ್ಯುಲೇಷನ್ ಪ್ರೊಜೆಕ್ಟೆಡ್. 71 ಕೋಟಿ ಜನ ಮಿಡಲ್ ಕ್ಲಾಸಿಗೆ ಬಂದರು. ಹಾಗೂ 2047ರಲ್ಲಿ ಮೋದಿಯವರೇನೇ ಮಾತಾಡ್ತಾರಲ್ಲ, ವಿಕಸಿತ ಭಾರತ, ಈಗಾಗಲೇ ಅಭಿವೃದ್ಧಿಗೊಂಡ ಭಾರತ, ಅಭಿವೃದ್ಧಿಶೀಲ ಅಲ್ಲ, ಅಭಿವೃದ್ಧಿಗೊಂಡದ್ದು. 166 ಕೋಟಿ ನಮ್ಮ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತಂದ್ರೆ 61% ಜನ ಮಿಡಲ್ ಕ್ಲಾಸಿಗೆ ಬರ್ತಾರೆ. 102 ಕೋಟಿ ಜನ ಆಗ್ಬೋದು. ಇದು ಭಾರತದ ಅಂಕಿ ಅಂಶಗಳು.
ಅಂದ್ರೂ ಕೂಡ ನಾವು ಇದನ್ನ ಹೇಗೆ ಮೌಲ್ಯಮಾಪನ ಮಾಡ್ತೀವಿ? ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಅಂದ್ರೆ ಏನು, ಅವರು ಎಷ್ಟು ಆದಾಯ ಇದ್ರೆ ಅವರು ಈ ಗ್ರೂಪ್ ಅಲ್ಲಿ ಬರ್ತಾರೆ? ಸರಿಯಾದಂತಹ ಲಾಜಿಕಲ್ ಆದ ಪ್ರಶ್ನೆ ಕೇಳಿದ್ದೀರಿ. ಒಂದು ಅಂಕಿಅಂಶಗಳ ಪ್ರಕಾರ ಇದಕ್ಕೆ ಹೀಗೆ ಅಂತ ಲೆಕ್ಕ ಇಲ್ಲ. ಮಿಡಲ್ ಕ್ಲಾಸ್ ಅಂದ್ರೆ ಹೀಗೆ ಅಂತ ಒಂದು ಮಾಪನ ಇಲ್ಲ. ಒಂದು ಲೆಕ್ಕದ ಪ್ರಕಾರ 2021ರ ಸಮೀಕ್ಷೆಗಳ ಪ್ರಕಾರ ಮಿಡಲ್ ಕ್ಲಾಸ್ ಅಂತಂದ್ರೆ ಯಾವ ಫ್ಯಾಮಿಲಿಯಲ್ಲಿ ಅಥವಾ ವ್ಯಕ್ತಿಗೆ 5 ರಿಂದ 10 ಲಕ್ಷ ಆದಾಯ ವರ್ಷಕ್ಕೆ. ಮತ್ತು ಆದಾಯ ತೆರಿಗೆಯ ಅಂಕಿ ಅಂಶಗಳನ್ನು ಗಮನಿಸಿದಾಗ ಹೈಯೆಸ್ಟ್ ಜನ ಟ್ಯಾಕ್ಸ್ ಕಟ್ತಾ ಇರುವಂತಹದ್ದು ಬ್ರಾಕೆಟ್ 5.5 ಇಂದ 9.5 ಲ್ಯಾಕ್ಸ್ ಪರ್ ಆ್ಯನಮ್. ಆದರೆ ಯಾವುದೋ ಒಂದು ಕುಟುಂಬದಲ್ಲಿ 5 ಲ್ಯಾಕ್ಸ್ ಅಥವಾ 9.5 ಲ್ಯಾಕ್ಸ್ ಆದಾಯ ಇದೆ ಅಂತಂದ್ರೆ ಸಾಕಾಗೋದಿಲ್ಲ. ಅವರನ್ನು ಮಿಡಲ್ ಕ್ಲಾಸ್ ಅಂತ ಕರೆದ್ರೆ ಸಾಕಾಗೋದಿಲ್ಲ. ಎಷ್ಟು ಜನ ಕುಟುಂಬದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಜನ ಕುಟುಂಬದಲ್ಲಿ ಇದ್ದಾರೆ ಅಂತ ಲೆಕ್ಕ ಹಾಕ್ಬೇಕಾಗ್ತದೆ. ಸೊ ಅರ್ನಿಂಗ್ ಗ್ರೂಪ್, ಇನ್ಕಮ್ ಗ್ರೂಪ್. 5 ಲಕ್ಷ ನನ್ನ ಇನ್ಕಮು, ಮನೆಯಲ್ಲಿ ತಂದೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ, ತಾಯಿ ಮತ್ತು 2 ಮಕ್ಕಳಿದ್ದಾರೆ ಅಂತಂದ್ರೆ ಅದನ್ನ ನಾವು ಭಾಗಿಸಿದಾಗ ಒಬ್ಬ ವ್ಯಕ್ತಿಗೆ 1.25 ಲ್ಯಾಕ್ಸ್ ಆಗಿ ಬಂದಂಗಾಯ್ತು. ಅಲ್ಲಿಗೆ ಈ ಮಿಡಲ್ ಕ್ಲಾಸ್ ಒಂದಷ್ಟು ಲೋ ಮಿಡಲ್ ಕ್ಲಾಸ್ಗೆ ಹೊರಟೋಯ್ತು. ಯಾವುದೋ ಒಂದು ಇನ್ನೊಂದು ಕುಟುಂಬದಲ್ಲಿ 5.5 ರಿಂದ 9.5 ಇಬ್ಬರು ದುಡಿತಾರೆ ಅಂತಂದ್ರೆ ಆ ಕುಟುಂಬದ ಸ್ಟೈಲು, ಲೈಫ್ ಸ್ಟೈಲು ಸಂಪೂರ್ಣವಾಗಿ ಚೇಂಜ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಆಗುತ್ತೆ. ಆದ್ದರಿಂದ ಕೇವಲ ಒಂದು ಮಾಪನ ಹಣ ಅಂತ ಆಗ್ಲಿಕ್ಕಾಗೋದಿಲ್ಲ. ಎಷ್ಟು ಜನ ಅವರಿಗೆ ಅವಲಂಬಿತರಾಗಿದ್ದಾರೆ ಅದನ್ನು ಕೂಡ ನೋಡ್ಬೇಕಾಗುತ್ತೆ. ಓಕೆ ಓಕೆ ಸೊ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಒಂದು ಅಂಕಿಅಂಶ ಇಟ್ಕೊಂಡು ಇದನ್ನ ನಿರ್ಧರಿಸಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಎಷ್ಟು ಜನ ಎಫೆಕ್ಟಿವ್ಲಿ ಅರ್ನಿಂಗ್ ಇನ್ಕಮ್ ಗ್ರೂಪ್ ಅಲ್ಲಿ ಇದ್ದಾರೆ ಹಾಗೂ ಅವರು ಯಾವೆಲ್ಲ ರೀತಿಯಾದಂತಹ ಪಾಲಿಸಿಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ, ಇದಕ್ಕೆ ಒಂದು ಗೊತ್ತಾಗೋದು ನೀವು ಹೇಳಿದ್ದು ಟ್ಯಾಕ್ಸ್ ನ ಅವರು ಇದ್ ಮಾಡುವಾಗ ಮಾತ್ರ ಈ ಅಂಕಿಅಂಶಗಳು ನಮ್ಗೆ ಗೊತ್ತಾಗತ್ತೆ. ಇದಕ್ಕೆ ಇನ್ನೂ ಒಂದು ಅಟ್ಯಾಚ್ಮೆಂಟ್ ಮಾಡಬೇಕಾಗುತ್ತೆ. ನಾನು ಹೇಳಿದೆ ತಂದೆ ತಾಯಿ 2 ಮಕ್ಕಳು. ಕೆಲವು ಫ್ಯಾಮಿಲಿಯಲ್ಲಿ ತಂದೆ ತಾಯಿ 2 ಮಕ್ಕಳು, 2 ಸೀನಿಯರ್ ಸಿಟಿಸನ್ಸು, ಅಜ್ಜ ಅಜ್ಜಿ ಇರ್ತಾರೆ. ಆವಾಗ ಇನ್ಕಮ್ ಮತ್ತೆ ಡಿವೈಡ್ ಆಗೋಯ್ತು, ಖರ್ಚು ಕೂಡ ಜಾಸ್ತಿ ಇರುತ್ತೆ. ಇದರಿಂದಾಗಿ ಸುಮ್ಮನೆ ಹೀಗೆ ಮಾಪನದಲ್ಲಿ 5.5 ರಿಂದ 9.5 ಅಂತಂದ್ರೆ ಸಾಕಾಗೋದಿಲ್ಲ. ಎಲ್ಲವನ್ನು ವೀಕ್ಷಣೆ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಕೂಡ ಮನೆಯಲ್ಲಿ ಯಾರು ಗವರ್ಮೆಂಟ್ ಸರ್ಕಾರಿ ಉದ್ಯೋಗಗಳಲ್ಲಿ ಇರ್ತಾರೆ, ಪಿಂಚಣಿಯಲ್ಲಿ ಇರ್ತಾರೆ, ಇವೆಲ್ಲವೂ ಕೂಡ ಮ್ಯಾಟರ್ ಆಗತ್ತೆ ಹಾಗಿದ್ರೆ. ಓಕೆ.